ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ರೆ ಅನ್ಕೋತೀನಿ. ಎಸ್, ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಒಳ್ಳೆ ವೆಕೇಷನ್ನ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ನಿಂತೀರಾ? ಸೊ ನಮ್ಮ ಫ್ಯಾಮಿಲಿಗೂ ಇದು ಸರ್ಪ್ರೈಸ್. ಸೊ ಎಲ್ಲಿ, ಏನು, ಹೇಗೆ ಅಂತ ಎಲ್ಲದನ್ನೂ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮ್ಮ ದಿನನಿತ್ಯದ ಜಂಜಾಟದಲ್ಲಿ ಎಲ್ಲೋ ಒಂದಿಷ್ಟು ಟೈಮ್ ಫ್ಯಾಮಿಲಿ ಕೊಡೋಕ್ಕೆ ಆಗ್ತಾ ಇರಲ್ಲ. ಸೊ ಯಾವತ್ತಾದರೂ ಒಂದು ದಿನ ಪ್ಲ್ಯಾನ್ ಮಾಡಿ ಈ ಥರ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ಒಂದೊಳ್ಳೆ ರೆಸಾರ್ಟ್ಗೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ನನ್ನ ಜೊತೆ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಯಾರು ಸ್ಕಿಪ್ ಮಾಡ್ದಲ್ಲೇ ಕಂಪ್ಲೀಟಾಗಿ ನೋಡಿ. ವಿತ್ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋ ಅಂತ ನನ್ನ ವಿಡಿಯೋ ನಿಮ್ಮ ಜೊತೆ. ಸೊ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಎಸ್, ರೆಸಾರ್ಟ್ ರೂಮ್ನ ಆಕ್ಯುಪೈ ಮಾಡಾಯಿತು. ಚೆನ್ನಾಗಿದೆ ರೂಮು, ನಾಟ್ ಬ್ಯಾಡ್. ಈ ಬಜೆಟ್ಗೆ ನಿಮಗೆ ಓಕೆ ಅನಿಸುತ್ತೆ. ಒಂದು ರೇಂಜ್ ಗುಡ್ ಲಕ್ಸುರಿ ಫೀಲ್ ಕೊಡುತ್ತೆ. ಅದ್ರ ಜೊತೆಗೆ ಎಲ್ಲ ರೆಸಾರ್ಟ್ ಹಾಗೆ ಹೋಮ್ ಸ್ಟೇ ಮತ್ತು ಏನೇ ನಾವು ಟ್ರಾವೆಲ್ ಮಾಡಿದ್ರು, ಎಲ್ಲಿ ಸ್ಟೇ ಮಾಡಿದ್ರು ನಿಮಗೆ ಡಿಪೆಂಡ್ ಆಗೋದು ಫುಡ್. ಸೊ ಫುಡ್ ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ನಿಮ್ಮ ಸ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿಯ ಫುಡ್ ನಮ್ಮ ಮಲೆನಾಡವರು ಕೇಳಬೇಕಾ, ನೆಕ್ಸ್ಟ್ ಲೆವೆಲ್ ಅಥೆಂಟಿಕ್ ಫುಡ್ನ ನಾವು ತಿಂತೀವಿ, ಚೆನ್ನಾಗಿರುತ್ತೆ. ಹಾಗೆಯೇ ಎಲ್ಲ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಒಳ್ಳೊಳ್ಳೆ ಫುಡ್ನ ಅವರು ಸರ್ವ್ ಮಾಡ್ತಾರೆ. ಸೊ ಇಲ್ಲಿಯ ಫುಡ್ ಹೇಗಿರುತ್ತೆ ಎಲ್ಲದನ್ನೂ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಫ್ಯಾಮಿಲಿ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇದು ಬ್ಯೂಟಿಫುಲ್ ಲೊಕೇಶನ್. ನಮ್ಮ ಮಲೆನಾಡು ಭಾಗ, ಚಿಕ್ಕಮಂಗ್ಳೂರು ಆಗಿರ್ಬೋದು, ಮೂಡಿಗೆರೆ ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಎಲ್ಲ ಕಡೆನೂ ಅಷ್ಟೇ ತುಂಬ ನಿಮಗೆ ಹೋಮ್ ಸ್ಟೇ, ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ ಹಾಗೆ ರೆಸಾರ್ಟ್ಗಳು ನಿಮಗೆ ಅವೈಲೇಬಲ್ ಇದೆ. ಸೊ ನೀವು ಬರಬೇಕು ಅಂದರೆ ದಯವಿಟ್ಟು ನಮ್ಮ ಮಲೆನಾಡಿಗೆ ವಿಸಿಟ್ ಮಾಡಿ, ನಮ್ಮ ಮಲೆನಾಡಿನ ಅಥೆಂಟಿಕ್ ಫುಡ್ನ ನೀವು ತಿನ್ನಿ. ಅದ್ರ ಜೊತೆಗೆ ಮಲೆನಾಡಿಗರ ಮನಸ್ಸನ್ನು ನೀವು ಹತ್ತಿರದಿಂದ ನೋಡುವಂಥ ಅನುಭವ ನಿಮಗೆ ಸಿಗುತ್ತೆ. ಸೊ ಅದನ್ನು ಮಾಡಿ ಅಂತ ಹೇಳ್ತಾ ನಾವೀಗ ನಮ್ಮ ಲಂಚ್ನ ಮುಗಿಸ್ಕೊಳ್ಳೋಕ್ಕೆ ಹೋಗ್ತೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಮ್ಮ ಮಗಳು ನೆಕ್ಸ್ಟ್ ಲೆವೆಲ್ಗೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗಲೇಬೇಕು ಅಂತ ಆಟ ಹಿಡಿದಿದ್ದಾಳೆ. ಸೊ ಫುಡ್ಡನ್ನ ತೊಗೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದಿಷ್ಟು ಎಂಜಾಯ್ ಮಾಡ್ತಾ ಟೈಮ್ನ ಸ್ಪೆಂಡ್ ಮಾಡೋಣ. ನನ್ನ ಜೊತೆಗೆ ನೀವು ಬನ್ನಿ. ಆ್ಯಕ್ಚುಲಿ ಇವತ್ತು ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ನಮ್ಮ ಮಗಳಿಗೆ ಮತ್ತು ಮಗನಿಗೆ ಗೋಸ್ಕರನೇ ನಾವು ಇಲ್ಲಿ ಬಂದಿದ್ದು. ನೀರಲ್ಲಿ ಆಟಾಡೋಕ್ಕೆ ತುಂಬಾ ವೇಟಿಂಗ್ ಇದ್ದಾರೆ ಇಬ್ಬರು ಸಹ. ಸೊ ಶೋಕಿತ್ತಂಡ ಸೋನು, ಶೋಕಿತ್ತಂಡ ಆ್ಯಕ್ಚುಲಿ ಫುಡ್ಡು ಫುಲ್ಲು ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ಫುಡ್ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ಟೇಸ್ಟ್ ಅಂತ ಅಲ್ಟಿಮೇಟ್ ಇರುತ್ತೆ, ಜೊತೆಗೆ ಹೇಗಿದೆ ಅನ್ನೋದನ್ನ ನಾವು ಫೀಲ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಸೊ ಇಲ್ಲಿಯ ಟೇಸ್ಟ್ ಬನ್ನಿ. ಎಸ್, ಇದು ಕೊರೊಟ್ಟಿ, ದೆನ್ ಸೇವಿಗೆಗೆ ಹಾಲು, ಅದಾದ್ಮೇಲೆ ಗೋಬಿ, ಅದಾದ್ಮೇಲೆ ಚಿಕನ್ ಸಾಂಬಾರು, ಕುರ್ಮಾ, ಚಿಕನ್ ಕುರ್ಮಾ, ವೆಜ್ ಕುರ್ಮಾ, ಸಾರಿ ವೆಜ್ ಕುರ್ಮಾ, ಬಟರ್ ರೈಸ್, ವೈಟ್ ರೈಸ್, ತರಕಾರಿ ಸಾಂಬಾರ್, ರಸಮ್, ಕರ್ಡ್. ಓಕೆ,
ಆ್ಯಕ್ಚುಲಿ ಇದು ಶೇವ್ಗೆಗೆ ಚಿಕನ್ ಬಿಸಿ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಪೆಪ್ಪರ್ ಡ್ರೈ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ ಸ್ವಲ್ಪ ರೆಸ್ಟ್ ಮಾಡಿ ಈಗ ಸ್ವಿಮ್ಮಿಂಗಿಗೆ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಟೂರಿಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದ್ದಾಳೆ, ನೋಡೋಕ್ಕೆ ಖುಷಿ ಆಗ್ತಿದೆ. ಬಾಯ್ ಸೋನೀಶ್, ಹಾಯ್ ಮಕ್ಕಳು. ಎಸ್ ಸೋನೀಶ್ ಆ್ಯಂಡ್ ಕಶೀಶ್ ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಚೆನ್ನಾಗಿರುತ್ತೆ ವಿತ್ ಸೋನೀಶ್ ಜೊತೆ. ವಾ ಬನ್ನಿ. ಎಸ್, ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಆಟ ಆಡಿದ್ವಿ, ಫುಲ್ ಮಜಾ ಬಂತು. ಕಶೀಶ್ ಅಂತೂ ಬರೋಕ್ಕೆ ಕೇಳ್ತಾ ಇಲ್ಲ, ಆಟ ಆಡ್ತಾನೆ ಇದ್ದಾನೆ. ಫುಲ್ ರಿಲ್ಯಾಕ್ಸೇಷನ್. ಆ್ಯಕ್ಚುಲಿ ನೀರಲ್ಲಿ ಆಟ ಆಡೋದ್ರಿಂದ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿ ಏನಾದರೂ ಪೈನ್ ಇತ್ತು ಅಂದರೆ ರಿಲೀಫ್ ಆಗುತ್ತೆ. ವಾವ್, ಒಂಥರ ಫ್ರೆಶ್ನೆಸ್, ಸಖತ್ತಾಗಿತ್ತು. ಸೋನೀಶು ಕಶೀಶು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ರು, ಅದ್ರ ಜೊತೆಗೆ ನಾನು ಎಂಜಾಯ್ ಮಾಡಿದೆ. ಆ್ಯಕ್ಚುಲಿ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅದು ಖುಷಿ. ಯಾಕಂದರೆ ತುಂಬ ರೆಸಾರ್ಟ್ಗಳಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ ಇರುತ್ತೆ, ಬಟ್ ಮೇಂಟೆನೆನ್ಸ್ ಇರೋಲ್ಲ. ಇಲ್ಲಿ ಹಾಗೇನಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮಗೆ ತೋಟದ ಮಧ್ಯ ನಡ್ಕೊಂಡು ಹೋಗೋಕ್ಕೆ ಒಂದು ವೇ ಇದೆ, ಆ ವೇನೇ ಎಷ್ಟು ಚೆನ್ನಾಗಿದೆ ನೋಡಿ. ತೋಟದ ಮಧ್ಯ ಚೆನ್ನಾಗಿದೆ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ನೀವು ಯಾರಾದರೂ ಗ್ರೂಪ್ ಆಗಿ ಬರ್ತೀರ ಅಂದರೆ, ಸೊ ಮಡ್ ವಾಲಿಬಾಲ್ ಇದೆಯಲ್ಲ, ಆ ಮಡ್ ವಾಲಿಬಾಲ್ನ ಇಲ್ಲಿ ಎಂಜಾಯ್ ಮಾಡ್ಬೋದು. ಫುಲ್ ಕೆಸರಲ್ಲಿ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ ಅದು. ಓಕೆ, ಅದಾದಮೇಲೆ ಬೇರೆ ಬೇರೆ ಗೇಮ್ಸ್ನ ನಾವು ಆಡ್ಬೋದು. ಸೊ ರೋಪ್ ಅದ್ರ ಮೇಲೆ ಹತ್ಕೊಂಡು ಕ್ಲಿಮ್ ಮಾಡ್ತಾ ಆ ಥರ ಒಂದು ಗೇಮ್ಸ್ ಇದ್ದಾವೆ. ಹಾಗೆ ಇನ್ನೊಂದೇನೋ ಇದೆ, ಎಸ್ ಮೇಬಿ ರೈನ್ ಡ್ಯಾನ್ಸ್. ಸೊ ಸಂಜೆ ಅಥವಾ ಮಧ್ಯಾಹ್ನ ಅಷ್ಟೊತ್ತಿಗೆ ರೈನ್ ಡ್ಯಾನ್ಸ್ ಇರ್ಬೋದು ಇದು, ಯಾಕಂದರೆ ಶವರ್ ಎಲ್ಲ ಇದೆ. ಮೇ ಬಿ ಅದೇ ರೈನ್ ಡ್ಯಾನ್ಸ್ಗೆ ಅಂತಲೇ ಮಾಡಿರೋಂಥ ಪ್ಲೇಸ್ ಇದು. ಸೊ ಡಿ ಜೆ ಹಾಕಿ ರೈನ್ ಡ್ಯಾನ್ಸ್ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸೊ ನೀ ಹೆಂಗಿತ್ತು, ಹೇಗಿತ್ತು? ಖುಷಿ ಆಯ್ತಾ? ಖುಷಿ ಆಯ್ತಾ? ಚಂದ ಆಯ್ತಾ? ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದಾಳು ಅವಳು ನೀರಲ್ಲಿ. ಮಕ್ಳಿಗೆ ನೀರಂದ್ರೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಸೀಬೆಹಣ್ಣಿದೆ, ಓಕೆ, ಹಣ್ಣಾಗಿರೋಂಥ ಸೀಬೆಹಣ್ಣು ಸಿಕ್ಕಿದ್ರೆ ನೋಡೋಣ. ವಾವ್ ಅನ್ನಂಗಿದೆ. ಬಟ್ ಸೊ ಸೀಬೆಹಣ್ಣಿದೆ, ಒಂದು ಹಣ್ಣು ಕಾಣ್ತಾ ಇದೆ, ಬಟ್ ಅದನ್ನು ಹೆಂಗೆ ಬಗ್ಸೋದು? ಓಕೆ, ನಿಮಗೆ ಸೀಬೆಹಣ್ಣು ಕಾಣ್ತಾ ಇದೆಯಾ?
ಹಣ್ಣಿದೆ ಆ್ಯಕ್ಚುಲಿ, ಒಂದು ಸಣ್ಣ ಹಣ್ಣಿದೆ ಸೀಬೆಹಣ್ಣು, ಕೀಳಕ್ಕೆ ಹೈಟಲ್ಲಿದೆ, ಬಟ್ ಬಿಡಲ್ಲ, ಕಿತ್ತೇ ಕಿಲ್ತೀನಿ, ತಿಂದೇ ತಿಂತೀನಿ. ಎಸ್, ಬ್ಯೂಟಿಫುಲ್ ಆಗಿರೋಂಥ ಸೀಬೆಹಣ್ಣು. ಸೊ ನಾಟಿ ಹಿಂದಿ ಬೇರೆ ಹೇಳ್ತೀನಿ. ವಾವ್, ಸ್ವೀಟ್ ಇದೆ. ಮರದಿಂದ ಸೀಬೆಹಣ್ಣು ಕಿತ್ಕೊಂಡು ತಿನ್ನೋದು ಮಜಾ ಇದೆಯಲ್ಲ, ಆಹಾ. ನೋಡಿ ಅಂತ ಸೊ ರೋಪ್ ವೇ ಇದೆ ಇಲ್ಲಿ, ಕಂಪಲ್ಸರಿಯಾಗಿ ಸೇಫ್ಟಿ ಬೆಲ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಸೊ ರೋಪ್ ವೇಯಲ್ಲಿ ಹೋಗ್ಬೋದು. ನೋಡೋಣ, ನಾಳೆ ಬೆಳಿಗ್ಗೆ ಟ್ರೈ ಮಾಡೋಣ. ಓಕೆ, ಆ್ಯಕ್ಚುಲಿ ಸ್ಟ್ಯಾಚ್ಯೂ ಚೆನ್ನಾಗಿದೆ. ಅದ್ರ ಜೊತೆಗೆ ಸೊ ನಾವು ಚೈಲ್ಡ್ಹುಡ್ಡಲ್ಲಿ ತುಂಬ ಜೋಕಾಲಿ ಆಡ್ತಾ ಇದ್ವಿ. ಅಪ್ಪ ದೊಡ್ಡವನಾದ್ಮೇಲೆ ಆಡೇ ಇಲ್ಲ. ಸೊ ಆಸೆ ಆಗ್ತಿದೆ ಜೋಕಾಲಿ ಆಡಬೇಕು ಅಂತ. ಎಸ್, ಓಹೋ ಯೇ, ವಾವ್, ಇದ್ರ ಮಜಾನೇ ಬೇರೆ ಆ್ಯಕ್ಚುಲಿ. ದೊಡ್ಡವ್ರು ಆಗ್ತಾ 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 ನಮ್ಮ ಬಾಲ್ಯನ ಹೇಗೆಲ್ಲ ಮರ್ತೋಗ್ತಿದ್ರೆ, ಈಗೆಲ್ಲ ಇದು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ವಾವ್, ಹೇಗೆಲ್ಲ ಆಡ್ತಾ ಇದ್ವಿ, ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಒಂದೊಂದು ಸತಿ ಅನಿಸುತ್ತೆ ಯಾಕಾರ ದೊಡ್ಡವರಾದ್ವಿ ಅಂತ. ನಿಮ್ಗೆ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ವೆರಿ ಫನ್, ನಿಜವಾಗ್ಲೂ ಬಾಲ್ಯದ ನೆನಪಾಗ್ತಾ ಇದೆ. ಜೋಕಾಲಿ ಆಡ್ತಾ ಕಳೆದಂಥ ಟೈಮು ವಿತ್ ತುಂಬ ಜನ ಸ್ನೇಹಿತರು, ಎಷ್ಟು ಚೆನ್ನಾಗಿತ್ತಲ್ವ. ಈಗ ಯಾವುದೂ ಇಲ್ಲ, ಬರೀ ದುಡಿ, ತಿನ್ನು, ಮಲಗು, ಬೆಳಗ್ಗೆ ಹೋಗು, ಇಷ್ಟೇ ಲೈಫ್ ಆಗ್ಬಿಟ್ಟಿದೆ. ಇದ್ರ ಮಧ್ಯೆ ಹಿಂಗೆಲ್ಲ ಮಕ್ಳು ಥರ ಆಗ್ಬೇಕು, ಇದೇ ಅಲ್ವಾ ಜೀವನ. ಇನ್ನೇನಿದೆ, ಇನ್ನೇನು ಸ್ನ್ಯಾಕ್ಸ್ ರೆಡಿ ಇರುತ್ತೆ, ಹೋಗಿ ಸ್ನ್ಯಾಕ್ಸ್ ತಿಂದು ಟೀ ಕುಡಿದು ಆಮೇಲೆ ಮುಂದಿನ ಕಾರ್ಯಕ್ರಮ ನೋಡೋಣ. ಕ್ಯಾಂಪ್ ಫೈರ್ ಏನೋ ಇದೆಯಂತೆ ಸಂಜೆ, ಸೊ ಅದು ಎಂಜಾಯ್ ಮಾಡೋಣ. ಓಕೆ, ಫುಲ್ ಥಿಯೇಟರ್ ಸೆಟಪ್ ಮಾಡಿದ್ದಾರೆ, ಚೆನ್ನಾಗಿದೆ. ವಿತ್ ಟೀ, ಮೆಣಸಿನ ಬಜ್ಜಿ ರೆಡಿ ಆಗ್ತಾ ಇದೆ. ಟೇಸ್ಟ್ ಮಾಡಲಿಲ್ಲ, ಆಯಿಲ್ ಫುಡ್ಡು ಸ್ವಲ್ಪ ಕಮ್ಮಿ. ನೋಡೋಣ, ಇವತ್ತೊಂದು 2 ಟೇಸ್ಟ್ ಮಾಡೋಣ, ಹೇಗಿರುತ್ತೆ ಅಂತ ಟೇಸ್ಟ್ ನೋಡ್ಬೇಕಲ್ಲ. ಎಸ್, ಬ್ಯೂಟಿಫುಲ್ ಆಗಿರೋಂಥ ಗ್ರೌಂಡ್ ಇದೆ. ಸೊ ಆಲ್ಮೋಸ್ಟ್ ಬಿಗ್ ಗ್ರೌಂಡ್ ವಿತ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿರೋಂಥ ವೆದರ್, ಇವತ್ತಿನ ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ, ಫುಲ್ ಚಿಲ್ ಆಗಿದೆ. ಮೋಡ, ಸೊ ಮಧ್ಯಾಹ್ನ ತನಕ ತುಂಬ ಬಿಸಿಲಿತ್ತು. ಸೊ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಮೋಡ ಆಗಿ ಶೇಡ್ ಇದೆ, ತುಂಬ ಸಖತ್ ಒಂಥರ ಚಿಲ್ ವೈಬ್ ಕೊಡ್ತಾ ಇದೆ. ಹಾಗೆಯೇ ಒಂದಿಷ್ಟು ಗೆಸ್ಟ್ಗಳು ಬಂದಿದ್ದಾರೆ, ಗೊತ್ತಿಲ್ಲ ಪರಿಚಯ ಇಲ್ಲ ಯಾರ್ದು, ಬಟ್ ಪರಿಚಯ ಮಾಡಿಕೊಂಡು ಒಂದಿಷ್ಟು ಅವ್ರ ಜೊತೆ ಫನ್ ಮಾಡೋಣ, ಗೇಮ್ಸ್ಗಳನ್ನ ಆಡೋಣ. ಬನ್ನಿ ನನ್ನ ಜೊತೆ. ಸೊ ಇಲ್ಲಿ ನಮ್ಮ ಕಶಿಶ್ ಮತ್ತು ಸೋನೀಶ್ ಫುಲ್ ಜಾರ್ಬಂಡಿ ಆ ಥರದ್ದು ಏನಾಯಿತು, ಸಮಥಿಂಗ್ ಫುಲ್
ಮಜಾ ಮಾಡಿದರು. ಈಗ ಅಲ್ಲಿ ಮುಗೀತು, ಈಗ ನೆಕ್ಸ್ಟ್ ಕ್ರಿಕೆಟ್ ಮಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಥರ ಚೆನ್ನಾಗಿದೆ. ಎಸ್, ಬಿಸಿ 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 ಬಜ್ಜಿ. ಹಾಂ, ಈ ಬೆಂಗಳೂರಲ್ಲಿ ಇರೋಂಥವ್ರು ಏನು ದಿನ ಬರೀ ಟ್ರಾಫಿಕ್ಕು ಆ ಥರ ಬ್ಯುಸಿ ಇರೋರು ನಮ್ಮ ಮಲೆನಾಡಿಗೆ ಬಂದು ಈ ಥರ ಪ್ರಕೃತಿ ಮಧ್ಯೆ ಕೂತ್ಕೊಂಡು ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂತೀನಿ, ಅದು ಮಜಾನೇ ಬೇರೆ. ಇಲ್ಲೇನು ಹಿಂದೆ ಆಟ ಆಡ್ತಾ ಇದ್ದಾರೆ ಫ್ಯಾಮಿಲಿ, ಅವರು ಚೆನ್ನೈಯಿಂದ ಬಂದವರು. ಆಲ್ಮೋಸ್ಟು ನೆನ್ನೆ ಎಲ್ಲ ಮೊನ್ನೆ ಬಂದಿದ್ದಾರೆ, ಇವತ್ತು ಸ್ಟೇ ಆಗ್ತಾ ಇದ್ದಾರೆ. ರೀಸನ್ ಏನಂದರೆ ಇಂಥ ವೆದರು, ಇಂಥ ಗ್ರೀನರಿ, ಇಂಥ ಗಾಳಿ ಅವ್ರು ಚೆನ್ನೈಯಲ್ಲಿ ಇಲ್ಲ ಅನ್ನೋ ರೀಸನ್. ಸೊ ಇವತ್ತೊಂದು ದಿನ ಎಕ್ಸ್ಟೆಂಡ್ ಮಾಡಿಕೊಂಡು ನಾಳೆ ಸಂಜೆ ಹೋಗ್ತಾ ಇದ್ದಾರೆ ಅವರು. ಅವರೊಂದಿಷ್ಟು ಮಾತು ಹೇಳಿದ್ರು, ನಮ್ಗೆ ತುಂಬ ಮನಸ್ಸಿಗೆ ಆಹಾ ಅನ್ನಿಸ್ತು. ಅವರೊಂದೇ ಮಾತಾಡಿದ್ರು, ಏನು ಅದೃಷ್ಟ ಮಾಡಿದ್ದೀರ ನೀವು, ಇಂಥ ವೆದರಲ್ಲಿ ಹುಟ್ಟಿದ್ದೀರಾ, ಇಂಥ ಊರಲ್ಲಿ ಇದ್ದೀರಲ್ಲ ಅಂತ. ನಿಜ, ನಮ್ಮ ಮಲೆನಾಡಿಗರು ನಾವೆಲ್ಲ ಏನಿದ್ದೀವಿ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ, ಇಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಊರಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದಕ್ಕೆ. ಹಾಗೆ ಖುಷಿ ಆಯಿತು. ನಮ್ಮ ಮಲೆನಾಡಿಗೆ ನಾವು ಅನ್ಕೋತೀವಿ ಬೇರೆ ಊರಿಂದ ಯಾಕಪ್ಪ ಬರ್ತಾರೆ, ಬೆಂಗಳೂರಿಂದ ಅಲ್ಲಿಂದ ಬಂದು ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಮಾಡ್ತಾರೆ, ನೀಟ್ನೆಸ್ ಮೇಂಟೈನ್ ಮಾಡಲ್ಲ, ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲಲ್ಲಿ ದಾರಿಲಿ ಹಾಕಿ ಹೋಗ್ತಾರೆ ಅಂತ ಎಷ್ಟೋ ಸತಿ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇಂಥ ಖುಷಿ ಅವ್ರಿಗೆ ಸಿಗುತ್ತೆ ಅಂತ ಅವ್ರು ಅಲ್ಲಿಂದ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಅನ್ನೋದು ಕೇಳಿದ್ರೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾರೆಲ್ಲ ಹೊರಗಡೆಯಿಂದ ಬ್ಯಾಂಗ್ಳೂರು, ಚೆನ್ನೈ, ತುಂಬ ಔಟ್ ಆಫ್ ಸ್ಟೇಟಿಂದನೂ ತುಂಬ ಜನ ಬರ್ತಾರೆ. ಸೊ ಬರೋರಿಗೆ ಒಂದೇ ಕಿವಿ ಮಾತು, ನಮ್ಮ ಮಲೆನಾಡನ್ನು ಬನ್ನಿ, ಎಂಜಾಯ್ ಮಾಡಿ. ಹಾಗೆಯೇ ಇಲ್ಲಿ ಇರುವಂಥ ಸಂಸ್ಕೃತಿಗೆ ಬೆಲೆ ಕೊಡಿ, ಯಾವುದೇ ಥರದ ಪರಿಸರಕ್ಕೆ ಹಾನಿಯಾಗೋ ಥರ ಮಾಡಬೇಡಿ, ಪ್ಲಾಸ್ಟಿಕ್ನ ಯೂಸ್ ಮಾಡಿ ಅಲ್ಲಲ್ಲೇ ಎಸ್ತು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮಗೂ ಬೇಜಾರಾಗುತ್ತೆ, ಏನಪ್ಪ ಅವ್ರು ಬಂದರು ಹಿಂಗೆ ಮಾಡೋದ್ರು ಅಂತ. ಸೊ ಅವೆಲ್ಲ ಬೇಡ. ಸೊ ಬಂದು ಎಂಜಾಯ್ ಮಾಡಿಕೊಂಡು ಇಲ್ಲಿನ ಪರಿಸರನ ಫುಲ್ ಖುಷಿಯಾಗಿ ಅನುಭವಿಸಿ ಒಳ್ಳೆ ಮೆಮೊರಿನ ಇಟ್ಕೊಂಡು ರಿಟರ್ನ್ ಹೋಗಿ. ಎಸ್, ಕ್ಯಾಂಪ್ ಫೈರ್ ಹಾಕಿದ್ರು. ಆಹಾ, ಸಣ್ಣಕ್ಕೆ ಮಳೆ ಬರ್ತಾ ಇದೆ, ಅದ್ರ ಜೊತೆಗೆ ಈ ಬೆಂಕಿ ಆಹಾ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಫೀಲ್ ಕೊಡುತ್ತೆ. ಓಕೆ, ಅದ್ರ ಜೊತೆಗೆ ಇಷ್ಟು ಎಣ್ಣೆನೂ ಇದ್ದಾವೆ, ಬಟ್ ನಾವೆಲ್ಲ ತಗೊಳ್ಳಲ್ಲ, ತುಂಬ ಒಳ್ಳೆ ಹುಡುಗರು, ಹಾಗಾಗಿ ಇಷ್ಟರಿದ್ದೀವಿ. ಓಕೆ,
ಮಾರ್ನಿಂಗ್. ಆ್ಯಕ್ಚುಲಿ ಡೇ 2 ನೈಟ್ ಅಂತೂ ಲೇಟಾಗಿತ್ತು ಮಲಗೋದು. ಸ್ವಲ್ಪ ಪಾರ್ಟೀಸ್ ಮತ್ತು ಒಂದಿಷ್ಟು ಸಮ್ ಟಾಕಿಂಗ್ಸ್ ಎಲ್ಲ ಇತ್ತು. ತುಂಬ ಹೊತ್ತು ಗೊತ್ತಲ್ಲ, ಹೊಸೊಬ್ರು ಪರಿಚಯ ಆದರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಅವ್ರು ಬೇಗ ಬಂದು ಮಲ್ಕೊಂಡ್ರು, ಬಟ್ ನಾನಂತೂ ತುಂಬ ಹೊತ್ತು ಅಲ್ಲೇ ಇದ್ದು ಲೇಟ್ ನೈಟ್ ಬಂದು ಮಲಗಿದ್ದು. ಹಾಗಾಗಿ ಏನು ವಿಡಿಯೋ ಮಾಡಿಲ್ಲ ನೈಟು. ಇವಾಗ ಮಾರ್ನಿಂಗ್ ಬೇಗ ಎದ್ದು ಇದ್ದೀವಿ. ವೆದರ್ ಫುಲ್ ಚಿಲ್ಲಿದೆ. ನಾನು ನಮ್ಮ ಸೋನೀಶ್ ಓಡ್ ಬಂದ್ಲು. ಸೋನೀಶ್ ನಿದ್ದೆ ಆಯ್ತು ಮಗಳೇ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಎಸ್, ಓಕೆ. ಎಸ್, ಇವತ್ತಿನ ಡೈಲಿ ಏನೇನೆಲ್ಲ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೊತೆ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ 8:30 ಅಷ್ಟೊತ್ತಿಗೆ ತಿಂಡಿ ರೆಡಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ 8:30 ಅರೌಂಡ್. ಸೊ ತಿಂಡಿ ಮಾಡಿಕೊಂಡು ಆಮೇಲೆ ಬೇರೆ ಏನೋ ಆ್ಯಕ್ಟಿವಿಟೀಸ್, ರೈನ್ ಡ್ಯಾನ್ಸ್ ಎಲ್ಲ ಇದೆಯಂತೆ. ಬೇಕಂದರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು, ನಮ್ಮ ಮೇಲೆ ಡಿಪೆಂಡ್ ಅದು. ಅದಾದ ನಂತರ 11 o'clockಗೆ ಚೆಕ್ಔಟ್ ಮುಗೀತು. ಆ್ಯಕ್ಚುಲಿ ನಾವು ಇದು ಏನು ಕಾಟೇಜ್ ಬುಕ್ ಮಾಡಿದ್ದೀವಿ, ಬ್ರಿಡ್ಜ್ ಕಾಟೇಜ್ ಮೇಲಿಂದ ವ್ಯೂ ಇರೋದು. ಎಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪಾಪಡ್, ಸ್ಪೆಷಲ್ ರೆಸಿಪಿ ಇದು. ಪಾಪಡ್ ಚಟ್ನಿ, ಸಾಂಬಾರ್, ದೆನ್ ರೈಸ್ ಬಾತ್, ಫ್ರೂಟ್ಸ್, ಸಮ್ ಬಾಯ್ಲ್ಡ್ ಎಗ್ಸ್, ಬ್ರೆಡ್ ಆ್ಯಂಡ್ ಜಾಮ್, ಟೀ ಆ್ಯಂಡ್ ಕಾಫಿ. ಓಕೆ, ಇದು ಕೇರಳದ್ದು ಪುಟ್ಟು ಸ್ಟೈಲ್, ಚೆನ್ನಾಗಿದೆ. ಅದಾದಮೇಲೆ ಸ್ವಲ್ಪ ಮಸಾಲ ರೈಸ್, ಆ್ಯಕ್ಚುಲಿ ಟೊಮೊಟೊ ಬಾತ್, ಸಾಂಬಾರ್, ಚಟ್ನಿ, ಚೆನ್ನಾಗಿದೆ. ಟೇಸ್ಟ್ ವೈಸ್ ಏನು ಕಾಂಪ್ರಮೈಸೇ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಫುಡ್ಡು ಚೆನ್ನಾಗಿದೆ. ನೀವೆಲ್ಲಿ ಸ್ಟೇ ಆದ್ರೂ ಮೈನ್ ಮ್ಯಾಟ್ರ್ ಬರೋದು ಫುಡ್ಡು. ನೀವು ಫುಡ್ ಚೆನ್ನಾಗಿತ್ತು ಅಂದರೆ ಎಲ್ಲದೂ ಕಂಫರ್ಟಬಲ್ ಆಗುತ್ತೆ, ಚೆನ್ನಾಗಿರ್ತದೆ. ಓಕೆ, ಎಲ್ಲ ಫ್ರೆಶಪ್ ಆಗಿ, ಸ್ನಾನ ಎಲ್ಲ ಆಗಿ ಆಲ್ಮೋಸ್ಟ್ ಚೆಕ್ಔಟಿಗೆ ಹೊರಟಿದ್ದೀವಿ. ರೂಮೆಲ್ಲ ಫುಲ್ ಪ್ಯಾಕಿಂಗ್ ಎಲ್ಲ ಏನಿತ್ತು ಅವೆಲ್ಲ ಮುಗಿಸ್ಕೊಂಡು ಫೈನಲಿ ಟೈಮ್ 10:30, 11ಗೆ ಚೆಕ್ಔಟ್ ಇರೋದು. ಸೊ ಆಲ್ಮೋಸ್ಟ್ ಹೊರಟ್ಬಿಡ್ತೀವಿ. ಸ್ವಲ್ಪ ಹೊತ್ತು ಅವರ ಫ್ಯಾಮಿಲಿ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಹೊರಡ್ತೀವಿ.
ಎಸ್ ಓಕೆ ಎಸ್ 2 ದಿನ ನಮಗೆ ಸಫಿಷಿಯೆಂಟ್ ಆಗಿ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಕೊಟ್ಟಂಥ ಇಡೀ ನಮ್ಮ ವಾಟರ್ ಫಾಲಿಂಗ್ ಸ್ಟಾಫ್ ಯಾರಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಖುಷಿ ಆಯಿತು. ಹಾಗೆ ಎಲ್ಲಕ್ಕಿಂತ ಮುಖ್ಯ ಫುಡ್ ಅಂತೂ ಅಲ್ಟಿಮೇಟ್. ಯಾಕಂದರೆ ತುಂಬ ಕಡೆ ನಾವು ಸ್ಟೇ ಮಾಡಿದ್ದೀವಿ, ಫುಡ್ಡು ಓಕೆ ಇರುತ್ತೆ, ಬಟ್ ಇಲ್ಲಿ ಫುಡ್ಡು ನೆಕ್ಸ್ಟ್ ಲೆವೆಲ್. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ ವಾಟರ್ ಫಾಲಿಂಗ್ ರೆಸಾರ್ಟ್ಗೆ. ನೀವು ಆರಾಮ್ಸೆ 2 ಡೇಸ್ ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಓಕೆ, ಅದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಚೇತನ್ ಇದ್ದಾರೆ, ಹಾಗೆ ಸಂದೀಪ್ ಅಂತ ಅವರು ಇನ್ಚಾರ್ಜ್ ಆಲ್ಮೋಸ್ಟ್ ಎಲ್ಲ ನೋಡ್ಕೋತಾರೆ. ತುಂಬ ಕಂಫರ್ಟ್ ಫೀಲ್ ಕೊಡ್ತಾರೆ ಇಡೀ ಸ್ಟಾಫ್. ಸೊ ಅವರಿಗೆ ಫಸ್ಟು ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಂದೀಪ್ ಸರ್, ಥ್ಯಾಂಕ್ ಯು. ಓಕೆ, ಬರಬೇಕಾದ್ರೆ 4 ಜನ ಬಂದ್ವಿ, ಹೋಗ್ಬೇಕಾದ್ರೆ ಇಡೀ ರೆಸಾರ್ಟಲ್ಲಿರೋರು ಎಷ್ಟು ಜನ ಗೆಸ್ಟ್ ಬಂದಿದ್ರು, ಎಲ್ಲರೂ ಫ್ರೆಂಡ್ಸ್ ಆಗಿದ್ರು. ಫನ್ ಮಾಡಿದ್ವಿ. ಹಾಗೆಯೇ ಭಾಷೆ ಬೇರೆ ಇರ್ಬೋದು, ಸಂಸ್ಕೃತಿ ಬೇರೆ ಇರ್ಬೋದು, ಆದರೆ ಮನುಷ್ಯ ಅನ್ನೋ ಭಾವನೆ ಇದೆಯಲ್ಲ, ಯಾವತ್ತೂ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ, ಪ್ರೀತಿ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಲ್ಲಿ ಎಲ್ಲರೂ ನಮ್ಮವರು ಅಂತ ಬದುಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಲೈಫ್ ಅಂದರೆ ವಾವ್, ಖುಷಿ ಆಗುತ್ತೆ. 2 ದಿನ ಆಲ್ಮೋಸ್ಟ್ ಮುಗೀತು, ಇವಾಗ ಚೆಕ್ಔಟ್ ಆಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಫುಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ವಾಟರ್ ಫಾಲಿಂಗ್ ರೆಸಾರ್ಟ್ ಸಕಲೇಶ್ಪುರ. ಖುಷಿ ಆಯಿತು 2 ದಿನ. ಎಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪವನ್ ಜಾನಪ್ಪ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್, ಸಿ ಯು ಆ್ಯಂಡ್